ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಸಣ್ಣ ಮಕ್ಕಳಿಗೆ ಉಣಿಸುವಂಥ ರೆಸಿಪಿ ಇದು. ಬೇಳೆ ಕುಡಿಸಿದ ಕಿಚಡಿ ಅಂತಾರೆ ಇದಕ್ಕೆ. ಹೆಸರು ಬೇಳೆ ಕುಡಿಸಿ ಹೆಸರುಬೇಳೆ ಅಕ್ಕಿ ಕೂಡಿ ಮಾಡುವಂಥ ಕಿಚಡಿ ರೀ ಇದು. ಒಂದು ಪಾತ್ರೆ, ಒಂದು ಕುಕ್ಕರ್ ಇಡಬೇಕು. ಒಂದು 4 ಸ್ಪೂನ್ ತುಪ್ಪ, ಜೀರಿಗೆ, ಸಾಸಿವೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ರೀ. ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಚಲೋ ತಂಗಿ ಅದು ಫ್ರೈ ಆಗಬೇಕು ರೀ. 1 ಗ್ಲಾಸ್ ಅಕ್ಕಿ, 1 ಮುಟ್ಟಿಗೆ ಹೆಸರು ಬೇಳೆ ತೊಳ್ಕೊಂಡು ಇಟ್ಕೊಂಡೇನಿ ರೀ ಅಕ್ಕಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತೊಂದು ಚೂರು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಚಲೋ ತಂಗೆಲ್ಲ ಫ್ರೈ ಮಾಡಿ ಮೆಂತ್ಯ ಪಲ್ಯ ಒಂದು ಸ್ವಲ್ಪ ಸಣ್ಣಂಗೆ ಹೋಳೆ ಹಾಕಬೇಕು ರೀ. ಇದು ಸಣ್ಣ ಮಕ್ಕಳಿಗೆ 1 ವರ್ಷದಿಂದ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಉಣ್ಸೋಕೆ ಭಾರಿ ಟೇಸ್ಟ್ ಆಗ್ತೈತೆ ರೀ. ಇದು ಅನ್ನ ಕಿಚಡಿ ಅಂತಾರೆ ಇದಕ್ಕೆ. ಅದರಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ತೊಳೆದಿಟ್ಕೊಂಡಿನಿ. ಅದನ್ನು ಅದ್ರ ಜೊತೆಗೇ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೆಸರು ಬೇಳೆ ಹಾಕೇನಿ ರೀ. 1 ಗ್ಲಾಸ್ ಅಕ್ಕಿಗೆ ಒಂದು ಮುಟ್ಟಿಗೆ ಹೆಸರು ಬೇಳೆ ಮತ್ತು 1 ಗ್ಲಾಸಿಗೆ 1.5 ಬೌಲ್ ನೀರು ಹಾಕೀನಿ. ಸ್ವಲ್ಪ ಮಿದುನ ಇರಬೇಕು ರೀ. ಇದು ಅನ್ನ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಅನ್ನ 3 ವಿಷಲ್ ಮಾಡಿ ತಕ್ಕೋಬೇಕು. ಸಣ್ಣ ಮಕ್ಕಳಿಗೆ ಉಣ್ಸೋಕೆ ಭಾಳ ಚಲೋ ಆಗ್ತೈತೆ ರೀ ಇದು ಅನ್ನ. ನೀವು ಈ ಥರ ಮಾಡಿ ಮಕ್ಕಳಿಗೆ ಉಣಿಸ್ರಿ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗಿದೆ ಪೌಷ್ಟಿಕ ಭಾಳ ರೀ. ಇದು ಹೆಸರು ಬೇಳೆ ಕೂಡಿಸಿ ಅನ್ನ ಮಾಡೋದು. ಅದ್ರ ಸಲುವಾಗಿ ತೋರ್ಸೇನಿ ರೀ ನಿಮ್ಗೆ. ನೋಡಿರಿ, 3 ಸೀಟಿ ಆದಮೇಲೆ ಈ ಥರ ಆಗ್ತೈತಿ ಕಿಚಡಿ. ಅನ್ನ ತುಪ್ಪ ಉಣಿಸ್ರೆ ಭಾರಿ ಹೆಲ್ದಿ ರೀ ಇದು. ಮಕ್ಕಳಿಗೆ ಭಾಳ ಪೌಷ್ಟಿಕ ಇರ್ತೈತಿ ಇದು. ನೀವು ಈ ಥರ ಮಾಡಿ ನೋಡಿರಿ. ಸ್ವಲ್ಪ ತುಪ್ಪ ಹಾಕಿ ಕಿವುಚಿ ಉಣಿಸ್ಬಿಟ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.